ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ತೋರಿಸ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ನು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಬಂದುಬಿಟ್ಟು ಒಂದು ಟಿಶ್ಯೂ ಪೇಪರನ್ನು ತಗೊಳ್ಳಿ, ಇಲ್ಲಾಂದರೆ ಒಂದು ಕಾಟನ್ ಕ್ಲಾತ್ ಆದರೂ ಪರವಾಗಿಲ್ಲ. ಅದಕ್ಕೆ ನಿಮ್ಮ ಹತ್ರ ಇರುವಂಥ ಪರ್ಫ್ಯೂಮನ್ನು ಸ್ಪ್ರೆಡ್ ಮಾಡಿ. ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಈ ಟಿಶ್ಯೂ ಪೇಪರನ್ನು ಎಲ್ಲೇ ಇಡಬೇಕು ಅಂತ ತೋರಿಸ್ತೀನಿ ಬನ್ನಿ. ಈ ಟಿಶ್ಯೂ ಪೇಪರನ್ನು ನೀವು ಕಬೋರ್ಡ್ಸು, ಬೀರ್ವಾ ಇದರಲ್ಲಿ ಬಟ್ಟೆಗಳ ಕೆಳಗಡೆ ಈ ರೀತಿ ಇಡೋದ್ರಿಂದ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಾವು ಬಟ್ಟೆಯನ್ನು ಹಾಕ್ಕೊಂಡಿರೋಂಥ ಬಟ್ಟೆಯನ್ನು ಬಿಚ್ಚಿಡ್ತೀವಲ್ಲ, ಆ ಬಟ್ಟೆಗಳು ಕೂಡ ತುಂಬ ಜಾಸ್ತಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಅದರಲ್ಲೂ ಕೂಡ ಈ ಟಿಶ್ಯೂ ಪೇಪರನ್ನು ಇಟ್ಟರೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು, ಲಗೇಜ್ ಬ್ಯಾಗ್ ಆಗಿರ್ಬೋದು, ನಾವು ಜಾಸ್ತಿ ದಿನ ಯಾವತ್ತೂ ನಾವು ಬಳಸೋದಿಲ್ಲ, ಯಾವತ್ತೋ ಅಪರೂಪಕ್ಕೆ ನಾವು ಬಳಸ್ತಾ ಇರ್ತೀವಿ. ಆದ್ದರಿಂದ ಕೂಡ ನಮಗೆ ಈ ಬ್ಯಾಗ್ಸು ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಈ ರೀತಿ ಟಿಶ್ಯೂ ಪೇಪರನ್ನು ಇಡೋದ್ರಿಂದ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ. ಸೆಕೆಂಡ್ ಟಿಪ್ ಬಂದುಬಿಟ್ಟು ನಾನು ಇಲ್ಲೊಂದು ಬಟ್ಟೆಗೆ ಹಾಕೋಂಥ ಕ್ಲಿಪ್ಪನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು 2 ಲಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ನಾನು ತೋರಿಸುವ ರೀತಿ ನೀವು ಲಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಳಿ. ಆ ಸೈಡ್ ಒಂದು ಲಬ್ಬರ್ ಬ್ಯಾಂಡು, ಈ ಸೈಡ್ ಒಂದು ಲಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಳಿ. 2 ಬೇಕು ಲಬ್ಬರ್ಸು ಮತ್ತು ಒಂದು ಕ್ಲಿಪ್ ಬೇಕು. ಮತ್ತು ಈ ರೀತಿ ಒಂದೇ ಥರದ ಇರುವಂತಹ ಸ್ಪೂನ್ಸನ್ನು ತಗೊಳ್ಳಿ 2. ಈ ರೀತಿ ನಾನು ತೋರಿಸೋ ರೀತಿ ನೀವು ಈ ಸ್ಪೂನ್ಸನ್ನು ಆ ಲಬ್ಬರ್ಗೆ ಸೇರಿಸಿ ಈ ರೀತಿ ಹಾಕೋದ್ರಿಂದ ನನಗೆ ಈ ಕ್ಲಿಪ್ಪು ಸ್ಪೂನ್ಸು ತುಂಬ ಚೆನ್ನಾಗಿ ನಮಗೆ ಉಪಯೋಗ ಆಗುತ್ತೆ. ಇದು ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈ ರೀತಿ 2 ಸ್ಪೂನು ಕೂಡ ಈ ಕ್ಲಿಪ್ಗೆ ಸೇರಿಸಿ ಹಾಕ್ಕೊಳ್ಳಿ. ಇದೊಂದು ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನೋಡಿ. ತುಂಬ ಚೆನ್ನಾಗಿ ಹೆಲ್ಪ್ಫುಲ್ ಆಗುತ್ತೆ. ನಾವು ಮನಿ ವೇಸ್ಟ್ ಮಾಡಿಕೊಂಡು ಮತ್ತು ಇನ್ನೊಂದು ತಗೊಳ್ಳೋ ಅಷ್ಟು ಇರೋದಿಲ್ಲ. ತುಂಬ ಚೆನ್ನಾಗಿ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿ ನೋಡಿ, ತುಂಬ ಚೆನ್ನಾಗಿ ನಾವೇನಾದರೂ ಬಿಸಿ ಬಿಸಿ ಐಟಮ್ಸ್ ಏನಾದರೂ ಅದರಿಂದ ಅದು ಬಿಸಿ ಯಾವ ರೀತಿ ಆಗಿದೆ ಅದು ಅಂತ ಈ ರೀತಿ ಪ್ರೆಸ್ ಮಾಡಿ ನೋಡಬಹುದು. ನಾವು ಈ ಟೊಮ್ಯಾಟೊ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು ಬಿಸಿ ಮಾಡೋಕ್ಕೆ ಇಕ್ಕಿರ್ತೀವಿ, ಅದು ಬೇಯ್ದಿದೆಯಾ ಇಲ್ವಾ ಅಂತ ನೋಡೋದಕ್ಕೆ. ಮತ್ತು ಈ ರೀತಿ ಇರೋವಂಥ ಸ್ಟಿಕ್ಕನ್ನು ತೊಗೊತಾ ಇರ್ತೀವಿ. ಅದನ್ನು ತಗೊಂಡಿರೋ ಮನೆಯಲ್ಲಿ ಇರೋವಂಥ ಐಟಮ್ಸಲ್ಲೇ ನಾವು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ತುಂಬ ಚೆನ್ನಾಗಿ ಹೆಲ್ಪ್ ಆಗಿದೆಯಲ್ಲ. ನಿಮಗೂ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ನೀವು ಮಿಸ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ಬೋದು. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಬನ್ನಿ. ಟಿಪ್ ನಂಬರ್ 3, ನಾವು ಈ ರೀತಿ ಗಾಜಿನ ಬಾಟ್ಲಾಗಿರ್ಬೋದು, ಪ್ಲಾಸ್ಟಿಕ್ ಬಾಟ್ಲಾಗಿರ್ಬೋದು, ನಾವು ತೊಳೆದಾದ ನಂತರ ನೀರು ಬೇಗ ಡ್ರೈ ಆಗೋದಿಲ್ಲ. ಈ ರೀತಿ ನಾವು ಕೈ ಇಟ್ಟು ಕಾಟನ್ನಿಂದ ಬಟ್ಟೆಯಿಂದ ಒರೆಸಿದ್ರು ಕೂಡ ನಮ್ಮ ಕೈ ಅಷ್ಟೊಂದು ಹೋಗೋದಿಲ್ಲ, ನೀರು ಹಾಗೇ ಇರುತ್ತೆ. ಮತ್ತು ಏನಾದರೂ ಒಂದು ಐಟಮ್ ಇಕ್ಬೇಕಂದ್ರೂ ಕೂಡ ಅದು ಒದ್ದೇ ಇರೋದ್ರಿಂದ ಬೇಗ ಹಾಳಾಗುತ್ತೆ. ಆ ರೀತಿ ಆಗಬಾರ್ದ್ರಂತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಎಲ್ಲರ ಮನೆಯಲ್ಲಿ ಈಗ ಈ ಹೇರ್ ಡ್ರೈವರ್ ಇರ್ತಲ್ಲ, ಈ ಹೇರ್ ಡ್ರೈಯಿಂದ ನಾವು ಮನೇಲಿ ಯೂಸ್ ಮಾಡುವಂಥ ಸಾಮಾನುಗಳು ತೊಳೆದಿಕ್ಕಿರ್ತೀವಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು, ಡ್ರೈ ಆಗಿ ಮಾಡ್ಕೋಬೋದು. ಈ ರೀತಿ ನಾನು ತೋರಿಸೋ ರೀತಿ ಮಾಡಿ ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ. ತುಂಬ ಚೆನ್ನಾಗಿ ಡ್ರೈ ಆಗಿದೆ, ಒಂದು ಚೂರು ಕೂಡ ನೀರಿಲ್ಲ. ನೋಡಿದ್ರಲ್ಲ, ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಪ್ಲೀಸ್ ನಾನು ಒಂದೇ ರಿಕ್ವೆಸ್ಟ್, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಒಂದು ಪ್ಲಾಸ್ಟರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಈ ರೀತಿ ಫೋನ್ ಇಟ್ಟಿದ್ದೀನಿ. ಇದೊಂದು ಹ್ಯಾಂಗರ್ ಥರ ಇರುತ್ತೆ. ನಾವು ಕಿಚನ್ ರೂಮಲ್ಲಿ ಯಾರಾದರೂ ವೀಡಿಯೋ ಕಾಲ್ಸ್ ಆಗಿರ್ಬೋದು, ನಾರ್ಮಲ್ ಕಾಲ್ ಆಗಿರ್ಬೋದು ಮಾಡ್ತಾರೆ. ನಾವು ಕಿಚನ್ ರೂಮಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಈ ರೀತಿ ಒಂದು ಪ್ಲಾಸ್ಟರ್ಗೆ ಫೋನನ್ನು ಇಟ್ಟರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನನಗಂತೂ ಇದು ಬೆಸ್ಟ್ ಟಿಪ್ ಅನಿಸಿದೆ. ಕಿಚನ್ ರೂಮಲ್ಲಿ ಯಾವತ್ತಾದರೂ ಇದ್ದಾಗ ಈ ರೀತಿ ಹ್ಯಾಂಗಿಂಗ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ವಾಟರ್ ಬಾಟಲ್ ನಂದು ಒಡೆದೋಗಿದೆ. ಸೊ ಅದರಿಂದ ಲೂಸ್ ಆಗಿರೋದ್ರಿಂದ ನಮಗೆ ನೀರು ತುಂಬಾ ಸೋರ್ತಾ ಇದೆ. ಆ ನೀರು ಸೋರೋದನ್ನು ಯಾವ ರೀತಿ ನಾನು ಸ್ಟಾಪ್ ಮಾಡ್ತೀನಿ ಅಂತ ನೋಡಿ. ಇದಕ್ಕೆ ಬೇಕಾಗಿರೋದಂಥದ್ದು 2 ಲಬ್ಬರ್ ಬ್ಯಾಂಡ್ ಬೇಕು.
ಈ ರೀತಿ ನಾನು 2 ಲಬ್ಬರ್ ಬ್ಯಾಂಡನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಸಿಂಗಲ್ ಇರೋದ್ರಿಂದ ಅದು ಡಬಲ್ ಹಾಕೋದಕ್ಕೆ ಆಗೋದಿಲ್ಲ ಈ ಲಬ್ಬರ್ ಬ್ಯಾಂಡು. ಅದಕ್ಕೋಸ್ಕರ ನಾನು 2 ಲಬ್ಬರ್ ಬ್ಯಾಂಡನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಟೈಟಾಗಿ ಫಿಟ್ಟಾಗಿರುತ್ತೆ, ನೀರು ಒಂಚೂರು ಕೂಡ ಸೋರೋದಿಲ್ಲ. ಈಗ ತೋರಿಸ್ತಾ ಇದ್ದು ನೋಡಿ, ಆ ಲಬ್ಬರ್ ಬ್ಯಾಂಡ್ ಹಾಕಿರೋದ್ರಿಂದ ತುಂಬ ಟೈಟಾಗೇ ಇದೆ, ಒಂಚೂರು ಕೂಡ ನೀರು ಅನ್ನೋದು ಸೋರ್ತಿಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.